ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 469ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 1500ಕ್ಕೂ ಹೆಚ್ಚು ಜನ ಕಣ್ಮರೆ ಹಾಕಿದ್ದಾರೆ. ನೇಪಾಳದ ಪ್ರವಾಹದಲ್ಲಿ 288 ಮಂದಿ ಪ್ರವಾಹದ ಅಬ್ಬರಕ್ಕೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕೆಸರು ಅವಶೇಷದಡಿ ಸಿಲುಕಾಕಿಕೊಂಡಿದೆ ಮೃತದೇಹ. ಪ್ರವಾಹದ ವೇಗಕ್ಕೆ ಕೊಚ್ಚಿ ಹೋಗ್ತಾ ಇದೆ ಹಲವಾರು ಹಳ್ಳಿಗಳು. ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿ ರಕ್ಷಣಾ ಕಾರ್ಯಾಚರಣೆಗೆ ಭಾರಿ ಅಡ್ಡಿ ಆಗ್ತಾ ಇದೆ. 15 ಸೈನ್ಯ ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇಲ್ಲಿ ತನಕ ಕೈಲಾಸ ಮಾನಸ ಸರೋವರ ಈ ಭಾಗದಲ್ಲೆಲ್ಲ ಪರಿಸ್ಥಿತಿ ಹೇಳ್ತಿರೋದು ಭೀಕರ ಮಣ್ಣಿನ ಕುಸಿತಕ್ಕೆ ಆ ಭಾಗ ನಲುಗ್ ಹೋಗಿದೆ. ಜಾಗತಿಕ ಸಿಸ್ಮೋಮೀಟರ್ಗಳಲ್ಲೇ ಪರಿಸ್ಥಿತಿ ಸರಿ ಇಲ್ವಂತೆ. ನೋಡಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂದ್ರೆ ಅಂದಾಜು 469. ಬಟ್ ಈ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗಬಹುದು. ಬಟ್ ಈ ಲೆಕ್ಕ ಸಿಕ್ಕಿರೋದು ಇಷ್ಟು ಅಂತ. 1500ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. 80 ಸೇತುವೆಗಳು ಮುಳುಗಡೆ ಆಗಿ ಹೋಗಿದೆ ಅಂತೆ ನೇಪಾಳದಲ್ಲಿ. 40 ಕಿಲೋಮೀಟರ್ ರಸ್ತೆ ಮತ್ತು ಹೆದ್ದಾರಿ ಕಂಪ್ಲೀಟ್ ಜಲಸಮಾಧಿ. ಹೆದ್ದಾರಿ ಇತ್ತ, ರಸ್ತೆ ಇತ್ತ, ಗ್ರಾಮಗಳು ಇತ್ತ, ಜನ ವಾಸ ಮಾಡ್ತಿದ್ರ. ಇದ್ಯಾವುದನ್ನ ಕೂಡ ನೀವು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಕೂಡ ಜಲಪ್ರಳಯ ಉಂಟಾಗಿರೋದ್ರಿಂದ ಅಷ್ಟು ಗ್ರಾಮಗಳು, ಸೇತುವೆಗಳು, ಪ್ರಮುಖ ಹೆದ್ದಾರಿಗಳು ಜಲಾವೃತ ಆಗಿ ಹೋಗಿದೆ. ಹಾಗಾಗಿ ನೇಪಾಳದಲ್ಲಿ ಎಲ್ಲಿ ಯಾವ ಗ್ರಾಮ ಇತ್ತು ಅನ್ನೋದನ್ನ ಪತ್ತೆ ಮಾಡೋಕ್ಕಾಗಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದರ ಭೀಕರತೆ ಎಷ್ಟರ ಮಟ್ಟಿಗಿರಬಹುದು ಅಂತ, ನೀರಿನ ರಭಸ ಎಷ್ಟರ ಮಟ್ಟಿಗಿರಬಹುದು ಅಂತ. ರಕ್ಕಸ ಅಲೆಗಳು ಯಾವ ರೀತಿ ಬಂದು ಗ್ರಾಮಗಳನ್ನ ತನ್ನ ಅಲೆಗಳ ಜೊತೆಗೆ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ನೋಡ್ತಾ ಇದ್ರಿ. 3 ದೃಶ್ಯಗಳು ನೇಪಾಳದ ಭೀಕರತೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ. सबसे बड़ी बात ये होगी 2 बने